ಒಂದು ಇಡೀ ಕುಟುಂಬ 11 ಜನ ಒಂದೇ ರಾತ್ರಿ ಒಂದೇ ಮನೆಯಲ್ಲಿ ಹೇಗೆ ಸಾಯೋಕ್ ಸಾಧ್ಯ? ಹೌದು. ಇದು ಕೊಲೆಯ, ಆತ್ಮಹತ್ಯೆನ, ಅಥವಾ ನಮ್ಮ ಕಲ್ಪನೆಗೂ ಮೀರಿದ ಬೇರೇನಾದರೂ ಇದೆಯಾ? ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿಡೋದು ಜುಲೈ 1, 2018ರಂದು ದೆಹಲಿಯ ಬುರಾರಿಯಲ್ಲಿ ನಡೆದ ಆ ಘಟನೆಯ ಬಗ್ಗೆ. ಹೊರಗಿನಿಂದ ನೋಡಿದ್ರೆ ಭಟಿಯಾ ಕುಟುಂಬ, ಅದೊಂದು ಪರ್ಫೆಕ್ಟ್ ಫ್ಯಾಮಿಲಿ. ಎಲ್ಲರೂ ಹಾಗೇನೆ ಅನ್ಕೊಂಡಿದ್ದು. ಇವತ್ತು ನಮ್ಮ ಮುಂದಿರೋ ಮೂಲಗಳನ್ನ ಇಟ್ಕೊಂಡು ಆ ರಾತ್ರಿ ನಿಜವಾಗಿ ಏನಾಯಿತು ಅನ್ನೋದನ್ನ ಹಂತವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಖಂಡಿತ. ಈ ಪ್ರಕರಣದ ಬಗ್ಗೆ ಎಷ್ಟೇ ಮಾತಾಡಿದ್ರೂ ಇದ್ರ ಸವಾಲ್ ಬೇರೆಯೇ ಇದೆ. ಬೇರೆ ಕ್ರೈಮ್ ಕೇಸ್ಗಳ ಹಾಗಲ್ಲ ಇದು. ಯಾಕೆಂದ್ರೆ ಇಲ್ಲಿ ಉತ್ತರ ಸಿಕ್ಕಿದ್ದು ಯಾವುದೇ ಸಿಸಿಟಿವಿ ದೃಶ್ಯಗಳಿಂದಲ್ಲ ಅಥವಾ ಹೊರಗಿನ ಸಾಕ್ಷಿಗಳಿಂದಲ್ಲ. ಉತ್ತರ ಸಿಕ್ಕಿದ್ದು ಆ ಮನೆಯ ಒಳಗೆ, ಆ ಕುಟುಂಬದ ಮನಸ್ಸಿನ ಒಳಗೆ. ಅವರು ಬಿಟ್ಟು ಹೋದ ಡೈರಿಗಳಲ್ಲಿ. ಹೌದು, ಅವರು ಬಿಟ್ಟು ಹೋದ ಡೈರಿಗಳ ಪುಟಗಳಲ್ಲಿ. ಹಾಗಾಗಿ ನಮ್ಮ ಮುಂದಿರೋ ಪ್ರಶ್ನೆ ಕೇವಲ ಏನಾಯ್ತು ಅನ್ನೋದಲ್ಲ, ಬದಲಾಗಿ 11 ಜನರು ಯಾವುದೇ ವಿರೋಧವಿಲ್ಲದೆ ಒಂದು ವಿಚಿತ್ರವಾದ ನಂಬಿಕೆಯನ್ನ ಒಪ್ಪಿಕೊಂಡು ತಮ್ಮನ್ನು ಅರ್ಪಿಸಿಕೊಳ್ಳುವ ಸ್ಥಿತಿಗೆ ಹೇಗೆ ತಲುಪಿದ್ರು ಅನ್ನೋದು. ಹಾಗಾದ್ರೆ ಆ ದಿನದ ಬೆಳಗಿನಿಂದಲೇ ಶುರು ಮಾಡೋಣ. ಜುಲೈ 1, 2018. ಅದೊಂದು ಭಾನುವಾರ. ದೆಹಲಿಯ ಬುರಾರಿಯಾ ಸಂತನಗರದಲ್ಲಿ ಭಟಿಯಾ ಕುಟುಂಬದ ದಿನಸಿ ಅಂಗಡಿ ಪ್ರತಿದಿನ ಬೆಳಗ್ಗೆ 6ಕ್ಕೆ, ಸರಿಯಾಗಿ 6ಕ್ಕೆ ತೆರೆಯುತ್ತಿತ್ತು. ಆದ್ರೆ ಅಂದು 7 ಗಂಟೆ ಆದ್ರೂ ಅಂಗಡಿಯ ಶಟರ್ ಎದ್ದಿರ್ಲಿಲ್ಲ. ಅಕ್ಕಪಕ್ಕದವರಿಗೆ ಸಹಜವಾಗಿ ಆಶ್ಚರ್ಯ ಆಗುತ್ತೆ. ಹೌದು. ಅವರ ನೆರೆಮನೆಯವರಾದ ಗುರುಚರಣ್ ಸಿಂಗ್ ಅನ್ನೋರಿಗೆ ಏನೋ ಸರಿಯಿಲ್ಲ ಅಂತ ಅನ್ಸಿ ಮನೆಗೆ ಹೋಗಿ ನೋಡ್ತಾರೆ. ಮನೆಯ ಮುಖ್ಯ ಬಾಗಿಲು ಅದು ತೆರೆದೇ ಇತ್ತು. ಅವರು ಒಳಗೆ ಕಾಲಿಟ್ಟಾಗ ಕಂಡ ಆ ದೃಶ್ಯ, ಬಹುಶಃ ಅದನ್ನ ವರ್ಣಿಸೋಕೆ ಪದಗಳೇ ಇಲ್ಲ. ಆ ದೃಶ್ಯವನ್ನ ಕಲ್ಪಿಸಿಕೊಳ್ಳೋಕ್ಕೂ ಕಷ್ಟ. ಮನೆಯ ಹಾಲ್ನಲ್ಲಿದ್ದ ಮೇಲ್ಛಾವಣಿಯ ಕಬ್ಬಿಣದ ಜಾಲರಿಗೆ 10 ದೇಹಗಳು ನೇಣು ಬಿಗಿದ ಸ್ಥಿತಿಯಲ್ಲಿ ನೇತಾಡ್ತಿದ್ವು. 10 ದೇಹಗಳು? ಹೌದು. ಸೀರೆ, ದುಪಟ್ಟಗಳನ್ನ ಬಳಸಿ ನೇಣು ಹಾಕಿಕೊಂಡಿದ್ರು. ಎಲ್ಲರ ಕಣ್ಣಿಗೆ ಬಟ್ಟೆ ಕಟ್ಟಲಾಗಿತ್ತು, ಬಾಯಿಗೆ ಟೇಪ್ ಹಾಕಿತ್ತು, ಮತ್ತೆ ಕೈಗಳನ್ನ ಬೆನ್ನಿಂದೆ ಕಟ್ಟಲಾಗಿತ್ತು. ಎಲ್ಲರದ್ದು. ಕುಟುಂಬದ ಹಿರಿಯ ಸದಸ್ಯೆ 77 ವರ್ಷದ ನಾರಾಯಣಿ ದೇವಿ ಮಾತ್ರ ಅವರು ಇನ್ನೊಂದು ಕೋಣೆಯಲ್ಲಿ ಹಾಸಿಗೆ ಮೇಲೆ ಮೃತಪಟ್ಟಿದ್ರು. 3 ತಲೆಮಾರಿನ 11 ಜನರು ಒಂದೇ ಮನೆಯಲ್ಲಿ, ಒಂದೇ ರಾತ್ರಿ. ಈ ದೃಶ್ಯ ನೋಡಿದ ಪೊಲೀಸರಿಗೆ ಒಂದು ಕ್ಷಣ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಇದು ಮಾಸ್ ಮರ್ಡರ್, ಖಂಡಿತ ಇದೊಂದು ಸಾಮೂಹಿಕ ಕೊಲೆ ಅಂತಲೇ ಅನ್ಕೊಂಡ್ರು. ಹೌದು, ಮೊದಲ ನೋಟಕ್ಕೆ ಹಾಗೆ ಕಾಣುತ್ತಿತ್ತು. ಆದ್ರೆ ತನಿಖೆ ಶುರುವಾದಾಗ ಪ್ರಕರಣ ಇನ್ನಷ್ಟು ಗೊಂದಲಮಯವಾಯ್ತು. ಮನೆಗೆ ಯಾರೂ ಬಲವಂತವಾಗಿ ನುಗ್ಗಿದ ಕುರುಹುಗಳೇ ಇರಲಿಲ್ಲ. ಬೀಗ ಮುರಿದಿರ್ಲಿಲ್ಲ, ಕಿಟಕಿ ಒಡೆದಿರ್ಲಿಲ್ಲ. ಅಷ್ಟೇ ಅಲ್ಲ, ಮೃತಪಟ್ಟಿದ್ದವರ ಕೈಗಳನ್ನು ಕಟ್ಟಿದ್ದ ಗಂಟುಗಳು ಎಷ್ಟು ಸಡಿಲವಾಗಿದ್ವು ಅಂದ್ರೆ ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ಯಾರಾದ್ರೂ ಸುಲಭವಾಗಿ ಬಿಚ್ಕೊಳ್ಬೋದಿತ್ತು. ಇದೇ ಅಂಶ ತನಿಖೆಯ ದಿಕ್ಕನ್ನೇ ಬದಲಾಯಿಸಿದ್ದು. ಕೊಲೆಗಾರರು ಬಂದು ಹೀಗೆ ಮಾಡಿದ್ರೆ ಯಾರಾದ್ರೂ ಒಬ್ಬರಾದ್ರೂ ಹೋರಾಟ ಮಾಡಬೇಕಿತ್ತು ಅಲ್ವಾ? ಖಂಡಿತ. ಮನೆಯಲ್ಲಿ ಅಷ್ಟೊಂದು ಜನರಿದ್ರು, ಆದ್ರೆ ಸಣ್ಣ ಗಾಯದ ಗುರುತು ಕೂಡ ಇರ್ಲಿಲ್ಲ. ಅಡ್ಗೆ ಮನೆಯಲ್ಲಿ ರಾತ್ರಿ ಅಡ್ಗೆಗೆ ಹೆಚ್ಚಿಟ್ಟ ತರಕಾರಿಗಳು ಹಾಗೇ ಇದ್ದವು. ಅಂದ್ರೆ ಅವರ ದಿನಚರಿ ಸಾಮಾನ್ಯವಾಗಿತ್ತು. ಹೌದು. ಇದು ಹೊರಗಿನಿಂದ ಬಂದವರು ಮಾಡಿದ ಕೃತ್ಯದ ಸಾಧ್ಯತೆಯನ್ನ ಬಹುತೇಕ ತಳ್ಳಿ ಹಾಕಿತು. ಆಗ ಪೊಲೀಸರ ಮುಂದಿದ್ದ ಒಂದೇ ದಾರಿ, ಉತ್ತರವನ್ನು ಮನೆಯ ಒಳಗೆ ಹುಡ್ಕೋದು. ಹೊರಗಿನಿಂದ ಯಾರೂ ಬಂದಿಲ್ಲ, ಹೋರಾಟವೂ ನಡೆದಿಲ್ಲ ಅಂದ್ರೆ ಉತ್ತರ ಸಿಗ್ಬೇಕಾಗಿರೋದು ಆ ಮನೆ ಒಳಗೇನೆ. ಹಾಗಾದ್ರೆ ಈ ಪರ್ಫೆಕ್ಟ್ ಅಂತ ಎಲ್ರೂ ಕರೀತಿದ್ದ ಕುಟುಂಬದೊಳಗೆ ಆಕ್ಚುಲಿ ಏನಾಗ್ತಿತ್ತು? ಸುಮಾರು 20 ವರ್ಷಗಳಿಂದ ಅವರು ಬುರಾರಿಯಲ್ಲಿ ಇದ್ರು. ಒಂದು ದಿನಸಿ ಅಂಗಡಿ ಜೊತೆಗೆ ಪ್ಲೈವುಡ್ ವ್ಯಾಪಾರ. ಆರ್ಥಿಕವಾಗಿ ಸದೃಢರಾಗಿದ್ರು, ಸಮಾಜದಲ್ಲಿ ಎಲ್ಲರ ಜೊತೆಗೂ ಚೆನ್ನಾಗಿದ್ರು. ಮದ್ವೆ ತಯಾರಿ ಕೂಡ ನಡೀತಿತ್ತು ಅಂತ ಕೇಳಿದ್ದೆ. ಹೌದು. ಕುಟುಂಬದ ಮಗಳು ಪ್ರಿಯಾಂಕಾಗೆ ಇತ್ತೀಚೆಗಷ್ಟೇ ನಿಶ್ಚಿತಾರ್ಥವಾಗಿತ್ತು, ಮದುವೆಯ ಸಿದ್ಧತೆಗಳು ನಡೀತಿದ್ವು. ಹೊರಗಿನ ಪ್ರಪಂಚಕ್ಕೆ ಅವರದ್ದು ಯಾವುದೇ ಸಮಸ್ಯೆಯಿಲ್ಲದ, ಸಂತೋಷದ, ಒಗ್ಗಟ್ಟಾದ ಕುಟುಂಬ. ಈ ಪರ್ಫೆಕ್ಟ್ ಚಿತ್ರಣದ ಹಿಂದೆ ಆ ಮನೆಯ ಅಧಿಕಾರ ಯಾರ ಕೈಲಿತ್ತು? ಅಂದ್ರೆ ನಿರ್ಧಾರಗಳನ್ನು ಯಾರು ತೆಗೆದುಕೊಳ್ಳುತ್ತಿದ್ರು? ಅಲ್ಲೇ ಈ ಕಥೆಯ ಕೇಂದ್ರ ಬಿಂದು ಇರೋದು. ಕುಟುಂಬದ ಮುಖ್ಯಸ್ಥೆ ನಾರಾಯಣೀ ದೇವಿ ಆಗಿದ್ರೂ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ತಗೊಳ್ತಿದ್ದಿದ್ದು ಅವರ ಕಿರಿಯ ಮಗ 45 ವರ್ಷದ ಲಲಿತ್ ಭಟಿಯಾ. ಕೆಲ ವರ್ಷಗಳ ಹಿಂದೆ ಲಲಿತ್ನ ತಂದೆ ತೀರಿಕೊಂಡ್ರು. ಅದಾದ ಸ್ವಲ್ಪ ಸಮಯದಲ್ಲೇ ಲಲಿತ್ಗೆ ಒಂದು ಅಪಘಾತವಾಗಿ ಅವನ ಧ್ವನಿ ಸಂಪೂರ್ಣವಾಗಿ ಹೋಗಿತ್ತು. ವರ್ಷಗಟ್ಲೆ ಅವನು ಮಾತಾಡದೇ ಇಲ್ಲ. ಆದ್ರೆ ಒಂದು ದಿನ
ಇದ್ದಕ್ಕಿದ್ದಂತೆ ಅವನು ಮತ್ತೆ ಮಾತಾಡೋಕೆ ಶುರು ಮಾಡ್ದ. ಆಗ ಅವನು ಹೇಳಿದ ಒಂದು ಮಾತು ಇಡೀ ಕುಟುಂಬದ ಭವಿಷ್ಯವನ್ನೇ ಬದಲಿಸಿತು. ಅದೇನು? ನನ್ನೊಳಗೆ ಅಪ್ಪನ ಆತ್ಮ ಮಾತನಾಡುತ್ತಿದೆ ಅಂತ. ಒಂದು ನಿಮಿಷ. ಅಂದ್ರೆ ಕುಟುಂಬದ ಉಳಿದವರು, ಅವರ ಅಣ್ಣ, ಅತ್ತಿಗೆ, ಓದುಕೊಂಡಿದ್ದ ಮಕ್ಕಳು ಎಲ್ರೂ ಇದನ್ನ ನಂಬಿದ್ರಾ? ತಕ್ಷಣಕ್ಕೆ ಅಲ್ಲ. ಇದೊಂದು ನಿಧಾನವಾದ ಪ್ರಕ್ರಿಯೆ. ಆರಂಭದಲ್ಲಿ ಲಲಿತ್ ಮೂಲಕ ತಂದೆಯ ಆತ್ಮ ಕೊಡುತ್ತಿದ್ದ ಸಲಹೆಗಳು ಬಹಳ ಸಣ್ಣ ಮತ್ತು ವ್ಯಾವಹಾರಿಕವಾಗಿದ್ವು. ಹೇಗೆ ಅಂದ್ರೆ? ಉದಾಹರಣೆಗೆ, ಅಂಗಡಿಯಲ್ಲಿ ಯಾವ ವಸ್ತುಗಳನ್ನು ಇಡಬೇಕು, ವ್ಯಾಪಾರವನ್ನು ಹೇಗೆ ವಿಸ್ತರಿಸಬೇಕು, ಮನೆಯಲ್ಲಿ ಯಾವ ಬದಲಾವಣೆಗಳನ್ನು ಮಾಡಬೇಕು, ಈ ರೀತಿ. ಓಕೆ. ಆಶ್ಚರ್ಯ ಅಂದ್ರೆ ಅವನು ಹೇಳಿದ್ದಂತೆ ಮಾಡಿದಾಗೆಲ್ಲ ಕುಟುಂಬಕ್ಕೆ ಒಳ್ಳೇದಾಗ್ತಾ ಹೋಯ್ತು. ವ್ಯಾಪಾರ ವೃದ್ಧಿಸಿತು, ಆರ್ಥಿಕ ಸ್ಥಿತಿ ಉತ್ತಮವಾಯಿತು. ಓ ಹಾಗೆ. ಅಂದ್ರೆ ನಂಬಿಕೆ ಹುಟ್ಟಿದ್ದು ಫಲಿತಾಂಶಗಳಿಂದ. ಅವರ ಕಷ್ಟಗಳಿಗೆ ಪರಿಹಾರ ಸಿಕ್ಕಾಗ ಆ ಪರಿಹಾರದ ಮೂಲವನ್ನು ಅವರು ಪ್ರಶ್ನಿಸಲಿಲ್ಲ. ಖಂಡಿತ. ಒಬ್ಬ ವ್ಯಕ್ತಿಯ ಭ್ರಮೆ ಇಡೀ ಕುಟುಂಬದ ವಾಸ್ತವವಾಗಿ ಬದಲಾಯಿತು. ಲಲಿತ್ ತಂದೆಯ ಆತ್ಮದ ಹೆಸರಿನಲ್ಲಿ ಕುಟುಂಬದ ಪ್ರತಿಯೊಂದು ಸಣ್ಣ ವಿಷಯವನ್ನು ನಿಯಂತ್ರಿಸಲು ಶುರು ಮಾಡಿದ. ಯಾರು ಏನ್ ತಿನ್ಬೇಕು, ಹೇಗೆ ಕೂರ್ಬೇಕು, ಎಲ್ಲದಕ್ಕೂ ನಿಯಮಗಳಿದ್ವು. ಈ ಎಲ್ಲ ಕಥೆಗೆ ಒಂದು ಬಲವಾದ ಸಾಕ್ಷಿ ಪೊಲೀಸರಿಗೆ ಸಿಕ್ತು. ಅದೇ ಈ ಪ್ರಕರಣದ ಅತ್ಯಂತ ನಿರ್ಣಾಯಕ ತಿರುವು ಅಲ್ವಾ? ಹೌದು. ಮನೆಯಲ್ಲಿ ತನಿಖೆ ನಡೆಸುತ್ತಿದ್ದಾಗ ಪೊಲೀಸರಿಗೆ 11 ಡೈರಿಗಳು ಸಿಕ್ಕು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 11. 2007ರಿಂದ 2018ರವರೆಗೆ, ಅಂದ್ರೆ 11 ವರ್ಷಗಳ ಕಾಲ ಬರೆಯಲಾಗಿದ್ದ ಡೈರಿಗಳು. ಆ ಡೈರಿಗಳಲ್ಲಿ ಇದ್ದಿದ್ದನ್ನ ಓದಿದಾಗ ಈ ಸಾವಿನ ಹಿಂದಿನ ಸಂಪೂರ್ಣ ಚಿತ್ರಣವೇ ಪೊಲೀಸರ ಕಣ್ಮುಂದೆ ಬಂತು. ಆ ಡೈರಿಗಳು ಕೇವಲ ಬರಹಗಳಾಗಿರ್ಲಿಲ್ಲ. ಅವು ಒಂದು ದಶಕದ ಅವಧಿಯಲ್ಲಿ ಒಂದು ಕುಟುಂಬದ ಸಾಮೂಹಿಕ ಮನಸ್ಥಿತಿ ಹೇಗೆ ರೂಪುಗೊಂಡಿತು ಅನ್ನೋದರ ದಾಖಲೆ. ಒಂದ್ ರೀತಿಯಲ್ಲಿ ಅದು ಅವರ ಸಂವಿಧಾನವಾಗಿತ್ತು. ನಂಬೋಕೆ ಆಗ್ತಿಲ್ಲ. ಅಂದ್ರೆ 11 ವರ್ಷಗಳಿಂದ ಅವರು ಒಂದು ಭ್ರಮೆಯಲ್ಲೇ ಬದುಕ್ತಿದ್ರು ಅಂತಾಯ್ತು. ಅವರ ದೈನಂದಿನ ಜೀವನದ ಪ್ರತಿಯೊಂದು ನಿರ್ಧಾರವನ್ನು ಈ ಡೈರಿಗಳೇ ನಿಯಂತ್ರಿಸ್ತಿದ್ವಾ? ಹೌದು. ಆ ಡೈರಿಗಳನ್ನ ಹೆಚ್ಚಾಗಿ ಬರೆಯುತ್ತಿದ್ದದ್ದು ಪ್ರಿಯಾಂಕಾ ಮತ್ತು ಲಲಿತ್ನ ಅಣ್ಣನ ಮಗಳು. ಲಲಿತ್ ತಂದೆಯ ಆತ್ಮ ಬಂದಾಗ ಹೇಳುತ್ತಿದ್ದ ಸೂಚನೆಗಳನ್ನ ಅವರು ಬರೆದಿಡ್ತಿದ್ರು. ಏನೆಲ್ಲ ಇತ್ತು ಅದರಲ್ಲಿ? ಅದರಲ್ಲಿ ಮೈಂಡ್ ಕಂಟ್ರೋಲ್ ಎಕ್ಸರ್ಸೈಸ್, ಅಂದ್ರೆ ಮನಸ್ಸಿನ ಮೇಲೆ ಹೇಗೆ ನಿಯಂತ್ರಣ ಸಾಧಿಸಬೇಕು, ಬಾಧಾಮುಕ್ತಿಗಾಗಿ ಅಂದ್ರೆ ಕಷ್ಟಗಳಿಂದ ಮುಕ್ತಿ ಪಡೆಯಲು ಮಾಡಬೇಕಾದ ವಿಶೇಷ ವಿಧಿವಿಧಾನಗಳ ಬಗ್ಗೆ ಸ್ಪಷ್ಟವಾದ ಹಂತಹಂತವಾದ ಸೂಚನೆಗಳಿದ್ವು. ಒಂದು ಉದಾಹರಣೆ? ಖಂಡಿತ. ಒಂದು ಕಡೆ ಹೀಗೆ ಬರೆದಿತ್ತು: ತಪ್ಪು ಮಾಡಿದರೆ ದಂಡ ತಪ್ಪಿದ್ದಲ್ಲ. ನಿನ್ನೆ ರಾತ್ರಿ ನೀನು ಸರಿಯಾಗಿ ನಿಲ್ಲಿಲ್ಲ, ಹಾಗಾಗಿ ಅಪ್ಪನಿಗೆ ಕೋಪ ಬಂತು. ಇನ್ನೊಂದು ಕಡೆ ಪ್ರತಿಯೊಬ್ಬರೂ ತಮ್ಮ ಆಲೋಚನೆಗಳನ್ನು ಒಂದೇ ದಿಕ್ಕಿನಲ್ಲಿ ಕೇಂದ್ರೀಕರಿಸಬೇಕು ಎಂಬ ಆದೇಶವಿತ್ತು. ಇದು ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಯಾವ ರೀತಿಯ ಸ್ಥಿತಿ? ಒಂದು ಇಡೀ ಕುಟುಂಬ ಹೀಗೆ ಒಬ್ಬರ ಮಾತನ್ನು ಕುರುಡಾಗಿ ನಂಬೋದು ಹೇಗೆ ಸಾಧ್ಯ? ಮನೋವಿಜ್ಞಾನದಲ್ಲಿ ಇದಕ್ಕೊಂದು ನಿರ್ದಿಷ್ಟ ಪದ ಇದೆ: ಶೇರ್ಡ್ ಸೈಕೋಸಿಸ್ ಅಥವಾ ಸಾಮೂಹಿಕ ಮೋಹಭ್ರಮೆ. ಶೇರ್ಡ್ ಸೈಕೋಸಿಸ್? ಹೌದು. ಸರಳವಾಗಿ ಹೇಳಬೇಕಂದ್ರೆ ಒಬ್ಬರ ಹುಚ್ಚು ಇನ್ನೊಬ್ಬರಿಗೆ ಹಂಚಿ ಹೋಗೋದು. ಇದರಲ್ಲಿ ಒಬ್ಬ ಪ್ರಬಲ ವ್ಯಕ್ತಿಯ ಬಲವಾದ ಆದರೆ ಭ್ರಮೆಯ ನಂಬಿಕೆಗಳು ಒಂದು ಇಡೀ ನಿಕಟ ಕುಟುಂಬದ ಮೇಲೆ ಪ್ರಭಾವ ಬೀರ್ತವೆ. ಆ ಕುಟುಂಬ ಹೊರಗಿನ ಪ್ರಪಂಚದಿಂದ ಪ್ರತ್ಯೇಕಗೊಂಡಂತೆ ಆ ವ್ಯಕ್ತಿಯ ಭ್ರಮೆಯೇ ಅವರ ವಾಸ್ತವವಾಗಿ ಬಿಡ್ತದೆ. ಭಟಿಯಾ ಕುಟುಂಬದಲ್ಲಿ ಲಲಿತ್ ಆ ಪ್ರಬಲ ವ್ಯಕ್ತಿ. ಹೌದು. ಮತ್ತು ಅವನ ನಂಬಿಕೆಗಳು ಇಡೀ ಕುಟುಂಬದ ಸತ್ಯವಾಗಿ ಮಾರ್ಪಟ್ಟಿದ್ವು. ಹಾಗಾದ್ರೆ ಆ ಅಂತಿಮ ರಾತ್ರಿ ನಡೆದ ಆಚರಣೆಯ ಬಗ್ಗೆಯೂ ಆ ಡೈರಿಗಳಲ್ಲಿ ಬರೆಯಲಾಗಿತ್ತ? ಹೌದು. ಬಹಳ ಸ್ಪಷ್ಟವಾಗಿ ಮತ್ತು ವಿವರವಾಗಿ ಬರೆದಿತ್ತು. ಅದೊಂದು ಬಂಧಮೋಚನ್ ಕ್ರಿಯೆ, ಅಂದ್ರೆ ಬಂಧನದಿಂದ ಮುಕ್ತಿ ಪಡೆಯುವ ವಿಧಿ. ಬಂಧಮೋಚನ್? ಹೌದು. ಇದನ್ನ ಒಂದು ರೀತಿಯ ಹ್ಯಾಂಗಿಂಗ್ ಯೋಗದ ಮಾದರಿಯಲ್ಲಿ ಅವರಿಗೆ ವಿವರಿಸಲಾಗಿತ್ತು. ಡೈರಿಯಲ್ಲಿದ್ದ ಮಾತುಗಳು ಹೀಗಿದ್ವು: ರಾತ್ರಿ 1 ಗಂಟೆಗೆ ಕ್ರಿಯೆ ಆರಂಭವಾಗಬೇಕು. ಎಲ್ಲರೂ ಸ್ನಾನ ಮಾಡಿ ಸೂಚಿಸಿದ ಸ್ಥಳದಲ್ಲಿ ನಿಲ್ಲಬೇಕು. ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಬೇಕು, ಬಾಯಿ ಮುಚ್ಚಬೇಕು, ಕೈಗಳನ್ನು ಹಿಂದೆ ಕಟ್ಟಿಕೊಳ್ಬೇಕು. ದೇವರೇ, ಇದನ್ನ ಓದಿದಾಗ ಅವರ್ಯಾರಿಗೂ ಭಯವಾಗಲಿಲ್ವೇ? ಇದು ಸಾವಿಗೆ ದಾರಿ ಅಂತ ಅನಿಸ್ಲೇ ಇಲ್ವೇ? ಅಲ್ಲೇ ಆ ಡೈರಿಗಳ ಮನೋವೈಜ್ಞಾನಿಕ ತಂತ್ರ ಅಡಗಿರೋದು. ಆ ವಿಧಿಯನ್ನು ಸಾವಿನ ಕ್ರಿಯೆಯಂತೆ ಚಿತ್ರಿಸಿರ್ಲಿಲ್ಲ, ಬದಲಿಗೆ ಒಂದು ಪರೀಕ್ಷೆಯಂತೆ, ಒಂದು ದೈವಿಕ ಅನುಭವದಂತೆ ಚಿತ್ರಿಸಲಾಗಿತ್ತು. ಅಂದ್ರೆ ಡೈರಿಯಲ್ಲಿ ಹೀಗೆ ಬರೆದಿತ್ತು: ಈ ಕ್ರಿಯೆ ಮಾಡುವಾಗ ನಿಮಗೆ ಭಯವಾಗಬಹುದು, ಆಕಾಶ ನಡುಗುತ್ತದೆ, ಭೂಮಿ ಕಂಪನಿಸುತ್ತದೆ, ಆದರೆ ನೀವು ಧೈರ್ಯದಿಂದ ನಿಲ್ಲಬೇಕು.
ಈ ವಿಧಿಯನ್ನು ಮಾಡಿದರೆ ದೇವರು ಬಂದು ನಿಮ್ಮನ್ನು ರಕ್ಷಿಸಿ ಹೊಸ ಉನ್ನತ ಜೀವನ ಕೊಡುತ್ತಾನೆ. ಭಯಪಡಬೇಡಿ, ನಾನು ನಿಮ್ಮನ್ನು ಕಾಪಾಡುತ್ತೇನೆ. ಆ ನಾನು ಅನ್ನೋದು ಲಲಿತ್ ಮೂಲಕ ಮಾತನಾಡುತ್ತಿದ್ದವನ ತಂದೆಯ ಆತ್ಮ? ಹೌದು. ಅವರು ನಿಜವಾಗಿಯೂ ಬೆಳಗ್ಗೆ ದೇವರು ಬಂದು ತಮ್ಮನ್ನು ಉಳಿಸ್ತಾನೆ ಅಂತ ನಂಬಿದ್ರು. ಅಂದ್ರೆ ಅವರ ದೃಷ್ಟಿಯಲ್ಲಿ ಇದು ಆತ್ಮಹತ್ಯೆಯೇ ಆಗಿರ್ಲಿಲ್ಲ. ಖಂಡಿತವಾಗಿಯೂ ಆಗಿರ್ಲಿಲ್ಲ. ಅವರ ದೃಷ್ಟಿಯಲ್ಲಿ ಅದು ತಮ್ಮ ನಂಬಿಕೆಯನ್ನು ಪರೀಕ್ಷಿಸುವ ಒಂದು ಅಂತಿಮ ಹಂತವಾಗಿತ್ತು. ಅದರಲ್ಲಿ ಪಾಸಾದ್ರೆ ಜೀವನದ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂದು ನಂಬಿದ್ರು. ಇದೇ ಕಾರಣಕ್ಕೆ ಆ 12 ಮತ್ತು 15 ವರ್ಷದ ಮಕ್ಕಳು ಕೂಡ ಈ ಕೃತ್ಯವನ್ನು ವಿರೋಧಿಸಲಿಲ್ಲ. ಹೌದು, ಅವರ ಮನಸ್ಸಿನಲ್ಲಿ ಇದು ಒಂದು ಪವಿತ್ರವಾದ ಆಚರಣೆಯಾಗಿತ್ತು. ದುರದೃಷ್ಟವಶಾತ್ ಅವರು ನಿರೀಕ್ಷಿಸಿದ್ದು ದೈವಿಕ ಅನುಭವವಾದ್ರೆ ಅವರಿಗೆ ಸಿಕ್ಕಿದ್ದು ಸಾವು. ಹಾಗಾದ್ರೆ ಇಷ್ಟೆಲ್ಲ ಸಾಕ್ಷ್ಯಾಧಾರಗಳ ನಂತರ ಪೊಲೀಸರ ತನಿಖೆಯ ಅಂತಿಮ ತೀರ್ಮಾನ ಏನಾಗಿತ್ತು? ಕೊಲೆ ಎಂದರ ಅಥವಾ ಸಾಮೂಹಿಕ ಆತ್ಮಹತ್ಯೆ ಎಂದರ? ತನಿಖೆ ಅಂತ್ಯದಲ್ಲಿ ಪೊಲೀಸರು ಇದನ್ನು ಯೋಜಿತ ಧಾರ್ಮಿಕ ಆಚರಣೆಯ ಸಾವು ಅಂತ ತೀರ್ಮಾನಿಸಿದರು. ಪ್ಲಾನ್ಡ್ ರಿಚುವಲ್ ಡೆತ್. ಹೌದು, ಅವರ ತೀರ್ಮಾನ ಬಹಳ ಸ್ಪಷ್ಟವಾಗಿತ್ತು. ಕುಟುಂಬದ ಸದಸ್ಯರು ಸಾಯುವ ಉದ್ದೇಶವನ್ನು ಹೊಂದಿರಲಿಲ್ಲ. ಅವರು ಒಂದು ಧಾರ್ಮಿಕ ಆಚರಣೆಯನ್ನ ಮಾಡ್ತಾ ಇದ್ರು, ಅದು ಆಕಸ್ಮಿಕವಾಗಿ ಸಾವಿನಲ್ಲಿ ಅಂತ್ಯಗೊಂಡಿತು. ಬೇಸಿಕಲಿ ಇದು ಶೇರ್ಡ್ ಸೈಕೋಸಿಸ್ನಿಂದ ಉಂಟಾದ ಸಾಮೂಹಿಕ ಆತ್ಮಹತ್ಯೆ ಆಚರಣೆ. ಈ ಬುರಾರಿ ಪ್ರಕರಣದಿಂದ ಕಲಿಯಬಹುದಾದ ಪಾಠ ಏನು? ಇದೊಂದು ಘಟನೆ ಭಾರತದಾದ್ಯಂತ ದೊಡ್ಡ ಮಟ್ಟದ ಭಯ ಮತ್ತು ಆಘಾತವನ್ನು ಸೃಷ್ಟಿಸಿತು. ಮುಗ್ಧ ನಂಬಿಕೆ, ಮೂಢನಂಬಿಕೆ ಎಷ್ಟು ಅಪಾಯಕಾರಿಯಾಗಬಹುದು ಎಂಬುದಕ್ಕೆ ಇದೊಂದು ಭಯಾನಕ ಉದಾಹರಣೆ ಅಲ್ವಾ? ಹೌದು, ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ, ಇಡೀ ಸಮಾಜಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ಇಲ್ಲಿ ಕಲಿಬೇಕಾದ ಮುಖ್ಯ ಪಾಠವೆಂದರೆ ಆ ಪರ್ಫೆಕ್ಟ್ ಫ್ಯಾಮಿಲಿ ಅನ್ನೋ ಮುಖವಾಡವೇ ಅತ್ಯಂತ ಅಪಾಯಕಾರಿ. ಹೊರಗಿನಿಂದ ಎಲ್ಲವೂ ಸರಿಯಾಗಿದೆ ಎಂದು ಕಂಡಾಗ ಒಳಗಿನ ಸಮಸ್ಯೆಗಳನ್ನು ಯಾರೂ ಪ್ರಶ್ನಿಸುವುದಿಲ್ಲ. ಈ ಪರಿಪೂರ್ಣತೆಯೇ ಆ ಕುಟುಂಬವನ್ನು ಹೊರಗಿನ ಪ್ರಪಂಚದಿಂದ ಪ್ರತ್ಯೇಕಿಸಿ ಒಂದು ಕೋಟೆಯೊಳಗೆ ಬಂಧಿಸಿ ಈ ದುರಂತಕ್ಕೆ ದಾರಿ ಮಾಡಿಕೊಟ್ಟಿತು. ನಿಜ, ಅವರು ತಮ್ಮದೇ ಆದ ಒಂದು ಪ್ರತ್ಯೇಕ ಜಗತ್ತನ್ನು ಸೃಷ್ಟಿಸಿಕೊಂಡಿದ್ರು. ಅಲ್ಲಿ ಲಲಿತ್ನ ಭ್ರಮೆಯೇ ಅವರ ವಾಸ್ತವವಾಗಿತ್ತು. ಬಹುಶಃ ಅವರು ತಮ್ಮ ನಂಬಿಕೆಗಳ ಬಗ್ಗೆ ಹೊರಗಿನ ಒಬ್ಬ ಸ್ನೇಹಿತನ ಜೊತೆಗಾದರೂ ಮಾತನಾಡಿದ್ರೆ ಈ ದುರಂತವನ್ನು ತಪ್ಪಿಸಬಹುದಿತ್ತೇನೋ. ಖಂಡಿತ. ಮಾನಸಿಕ ಆರೋಗ್ಯದ ಬಗ್ಗೆ ಇರುವ ಕಳಂಕವೂ ಇದಕ್ಕೆ ಒಂದು ಕಾರಣ. ಕುಟುಂಬದ ಸದಸ್ಯರೊಬ್ಬರಲ್ಲಿ ಅಸಾಮಾನ್ಯ ನಡವಳಿಕೆಗಳು ಕಂಡಾಗ ಅದನ್ನ ಧಾರ್ಮಿಕತೆಯ ಹೆಸರಿನಲ್ಲಿ ಒಪ್ಪಿಕೊಳ್ಳೋ ಬದಲು ತಜ್ಞರ ಸಹಾಯ ಪಡೆಯೋದು ಎಷ್ಟು ಮುಖ್ಯ ಅನ್ನೋದನ್ನ ಇದು ತೋರಿಸುತ್ತೆ. ಹಾಗಾದ್ರೆ ಈ ಚರ್ಚೆಯನ್ನು ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಕುಟುಂಬದೊಳಗೆ ನಂಬಿಕೆ ಮತ್ತು ಭ್ರಮೆಯ ನಡುವಿನ ಗೆರೆ ಅದು ಎಷ್ಟು ತೆಳುವಾಗಿರ್ತದೆ? ಒಬ್ಬ ವ್ಯಕ್ತಿಯ ಬಲವಾದ ನಂಬಿಕೆಯು ಒಂದು ಇಡೀ ಗುಂಪಿನ ವಾಸ್ತವವಾದಾಗ ಅದರ ಪರಿಣಾಮಗಳನ್ನು ಅಳೆಯಲು ನಿಜಕ್ಕೂ ಸಾಧ್ಯವೇ?